ಶಿರಾ ತಾಲೂಕಿನ ಮಹಿಳೆಯರಿಗೊಂದು ಭರ್ಜರಿ ಸಿಹಿ ಸುದ್ದಿ. ರಂಗೋಲಿ ಬಿಡಿಸಿ ಸ್ಕೂಟರ್ ಗೆಲ್ಲುವ ಸುವರ್ಣಾವಕಾಶವನ್ನನ್ನು ಎಂಎಲ್ಸಿ ಚಿದಾನಂದ ಎಂ ಗೌಡ ಅವರು ಘೋಷಿಸಿದ್ದಾರೆ. ಶಿರಾ ತಾಲೂಕಿನ ಗೋಪಿಕುಂಟೆ ಗ್ರಾಮದಲ್ಲಿ ಸೋಮವಾರ ಸಂಭ್ರಮದ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಚಿದಾನಂದ ಎಂ ಗೌಡ ಅಭಿಮಾನಿ ಬಳಗದ ವತಿಯಿಂದ ಯುಗಾದಿ ಮತ್ತು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ನಡೆದ ಈ ಸ್ಪರ್ಧೆಯಲ್ಲಿ ನೂರಾರು ಮಹಿಳೆಯರು ಅತ್ಯಂತ ಸುಂದರವಾದ ರಂಗೋಲಿಗಳನ್ನು ಬಿಡಿಸಿ ತಮ್ಮ ಕಲಾ ನೈಪುಣ್ಯತೆ ಪ್ರದರ್ಶಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂ ಗೌಡ ಅವರು, ಗ್ರಾಮೀಣ ಸಂಸ್ಕೃತಿ ಉಳಿಸುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಶಿರಾ ನಗರದಲ್ಲಿ ಬೃಹತ್ ಸ್ಪರ್ಧೆ ಆಯೋಜಿಸುವುದಾಗಿ ತಿಳಿಸಿದರು. 250 ಹಳ್ಳಿಗಳ 750 ಸ್ಪರ್ಧಿಗಳ ನಡುವೆ ನಡೆಯಲಿರುವ ಈ ಮಹಾಸಮರದಲ್ಲಿ ಗೆದ್ದವರಿಗೆ ಪ್ರಥಮ ಬಹುಮಾನ ಸ್ಕೂಟರ್, ದ್ವಿತೀಯ ಬಹುಮಾನ ಫ್ರಿಡ್ಜ್, ತೃತೀಯ ಬಹುಮಾನ ವಾಷಿಂಗ್ ಮಷಿನ್ ನೀಡಲಾಗುವುದು ಎಂದು ಘೋಷಿಸಿ ಮಹಿಳೆಯರಲ್ಲಿ ಹೊಸ ಉತ್ಸಾಹ ತುಂಬಿದ್ದಾರೆ. ಇನ್ನು ಗೋಪಿಕುಂಟೆಯ ಸ್ಪರ್ಧೆಯಲ್ಲಿ ಶೋಭಾ ಅವರು ಪ್ರಥಮ, ಮಹದೇವಮ್ಮ ದ್ವಿತೀಯ ಹಾಗೂ ಲಕ್ಷ್ಮಮ್ಮ ತೃತೀಯ ಬಹುಮಾನವಾಗಿ ನಗದು ಮೊತ್ತವನ್ನು ಪಡೆದುಕೊಂಡರು. ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಸಮಾಧಾನಕರ ಬಹುಮಾನ ನೀಡಿ ಗೌರವಿಸಲಾಯಿತು. ನಮ್ಮ ಸಂಸ್ಕೃತಿಗೂ ಒತ್ತು ನೀಡುತ್ತಿರುವ ಚಿದಾನಂದ ಗೌಡರ ಈ ಕಾರ್ಯಕ್ಕೆ ಇಡೀ ಕ್ಷೇತ್ರವೇ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ #BKP ನ್ಯೂಸ್. ಒಟ್ಟಿಗೆ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಟ್ಟಡ ಕೂಡ ಆಗಿದೆ. ಜೊತೆಗೆ ನಾವು ಊರಿಗೆ ಬೆಳಕನ್ನು ನೀಡೋರು, ರಾಜಕಾರಣ ಮಾಡಿ ಯುವಕರಿಗೆ ಹೆಂಡ ಸಾರಾಯಿ ಕುಡಿಸಿ ಅವ್ರನ್ನ ಅಧ್ವಾನ ಮಾಡೋಂಥ ಕೆಲಸ ನಾನು 25 ವರ್ಷದಲ್ಲಿ ಒಂದು ದಿವಸನೂ ಮಾಡಲಿಲ್ಲ. ಒಂದು ವೇಳೆ ಮಾಡಿದ್ದರೆ ಇಷ್ಟೊತ್ತಿಗೆ 3 ಸಾರಿ MLA ಆಗಿರ್ತಿದ್ದೆ. ಆ ಕೆಲಸ ಮಾಡಲಿಲ್ಲ, ಮುಂದೆ ಮಾಡೋದು ಇಲ್ಲ. ಯಾಕೆಂದರೆ ನಮಗೆ ಕೊಟ್ಟಿರೋ ಸಂಸ್ಕಾರ ಹಿರಣ್ಮೇಷ್ಟ್ರ ಮನೆಯದು. ಆ ಕಾರಣಕ್ಕಾಗಿ ಆ ಸಂಸ್ಕಾರಕ್ಕೆ ಬದ್ಧರಾಗಿ ಈ ಕೆಲಸ ಮಾಡ್ತಾಯಿದ್ದೇವೆ. ಇವತ್ತು ಒಂದು ಬೆಳಕನ್ನು ಕೊಡಬೇಕು ಅಂತೇಳಿ ಸೋಲಾರ್ ಐ ಮಾಸ್ಕ್ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನನಗೆ ಏನಾದರೂ ಕೂಡ ಫಸ್ಟ್ ಜ್ಞಾಪಕ ಬರೋದು ಗೋಪಿಕುಂಟೆ. ಏನು ಮಾಡಬೇಕು ಅಂದರೂ ಫಸ್ಟ್ ಗೋಪಿಕುಂಟೆಯಲ್ಲಿ ಆಗಬೇಕು. ಶಾಲೆ ಕಟ್ಟಬೇಕು. ಹೊಸಳ್ಳಿಲಿ ಇನ್ನೂ ಶಾಲೆ ಕಟ್ಟಿಲ್ಲ. ಹೊಸಳ್ಳಿಯವ್ರು ಶಾಲೆ ನೋಡೋಣ ಆಮೇಲೆ ಅಂದರು. ಏಕೆಂದರೆ ಅಲ್ಲಿ ಕಟ್ಟಡ ಇತ್ತು, ಚೆನ್ನಾಗಿದೆ. ಅಲ್ಲಿ ದೇವಸ್ಥಾನ ಕೇಳಿದ್ರು, ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನ ಆಗ್ತಾಯಿದೆ ಹೊಸಳ್ಳಿನಲ್ಲಿ. ಇಲ್ಲಿ ಒಂದು ಐ ಮಾಸ್ಕ್ ಲೈಟನ್ನು ಹಾಕುವಂಥದ್ದಾಗಿದೆ. ಜೊತೆಗೆ ಮುಂದುವರೆದು ಖಂಡಿತವಾಗ್ಲೂ ಕೂಡ ಒಬ್ಬ ರಾಜಕಾರಣಿ ಯೋಚನೆ ಮಾಡಬೇಕಾಗಿರೋದು ಇದೇ ರೀತಿಯೇ. ನಾವು ಊರಿಗೆ ಭಾಳ ಮುಖ್ಯವಾಗಿ ನಾವು ವಿದ್ಯಾವಂತರಾದಷ್ಟು ಹಿಂದಕ್ಕೆ ಹೋಗಬಾರ್ದು. ನಾವು ಮುಂದೆ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕಾಗತ್ತೆ. ನನಗೆ ಗೋಪಿಕುಂಟೆ ಯಾಕೆ ಇಷ್ಟ ಆಗುತ್ತೆ ಅಂದರೆ, ಚಿಂತನೆ ಮಾಡೋದ್ರಲ್ಲಿ ಅದು ಜಯರಾಮಣ್ಣ ಇರ್ಬೋದು, ಆ ಜಯರಾಮಣ್ಣ ಇರ್ಬೋದು, ನಮ್ಮ ಟ್ರೆಷರರು ಸ್ನೇಹಿತರು ಜಯರಾಮಣ್ಣ ಇರ್ಬೋದು, ಎಲ್ಲರೂ ಕೂಡ ನಾನು ಆಗಿನ ಕಾಲಕ್ಕೇ ನಮ್ಮೂರು ಭಾಳ ಹಿಂದಕ್ಕೆ ಯೋಚನೆ ಮಾಡ್ತಿರೋಂಥ ಕಾಲದಲ್ಲಿ ಇವರು ಭಾಳ ಮುಂದೆ ಯೋಚನೆ ಮಾಡ್ತಾಯಿದ್ರು. ವಿದ್ಯಾಭ್ಯಾಸ ಅಂದರೆ ಏನು, ಇವರೆಲ್ಲ ಮೈಸೂರಿನಾಗ ಓದೋರು. ಜಯರಾಮಗೌಡರು ನಮ್ಮ ಕರೇಗೌಡರು ಅಲ್ವಾ.